ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಲಕ್ಷ್ಮಿ, ಶ್ರೀಲಕ್ಷ್ಮಿ ಪ್ರಾಪರ್ಟೀಸ್ಗೆ ಸ್ವಾಗತ. ನಾನಿವತ್ತು ಒಂದು ಲೇಔಟ್ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಹೈವೇಗೆ ಅಟ್ಯಾಚ್ ಆಗಿರೋ ಅಂಥ ಮೀನ್ಸ್ ಒಂದು 1/2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಸೊ ಈ ಲೇಔಟ್ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ಏಕಾತ ಪ್ರಾಪರ್ಟೀಸು, BMRDA ಏಕಾತ ಪ್ರಾಪರ್ಟೀಸ್ ಆಗಿದೆ. ಸೊ 100% ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿದೆ. ಬೇರೆ ಲೇಔಟ್ ಎಲ್ಲ ಹೇಗೆ ಅಂದರೆ, ಏಕಾತಗೂ ಅದರ್ಸ್ ಲೇಔಟ್ಗೂ ಏನು ಡಿಫ್ರೆನ್ಸಸ್ ಅಂದರೆ, ಅವ್ರು ಏನು ವರ್ಕ್ ಮಾಡದೇ ಇದ್ದರೂ ರಿಜಿಸ್ಟ್ರೇಷನ್ಗೆ ರೆಡಿ ಆಗ್ತಾರೆ. ಆದರೆ ಅಪ್ರೂವಲ್ ಲೇಔಟ್ಸ್ ಯಾವಾಗೂ 100% ವರ್ಕ್ ಕಂಪ್ಲೀಟ್ ಆಗಿರಬೇಕು. ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರುತ್ತೆ. ಸೊ ಅಪ್ರೂವಲ್ ಲೇಔಟ್ಸ್ ಅವ್ರು ಯಾವತ್ತೇ ಇದ್ರೂ ಈ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ನೋಡ್ಬೋದು ಈ ಲೇಔಟ್ನ ನೈಟ್ ವ್ಯೂ ಹೇಗಿದೆ ಅಂತ ನೋಡಿ. ಈ ಥರ ಇರುತ್ತೆ. ಈ ಲೇಔಟ್ನ ಪಕ್ಕ ನೋಡಿ, ಆ ಕಡೆ ಎಲ್ಲ ಲೈಟ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಇದು ಮಲ್ಲರ ಬಾಡಾವಣೆ ಅಂತ ಮುಂದೆ ಇರೋ ವಿಲೇಜು. ಆ ವಿಲೇಜಿನ ಬಿಫೋರ್ ಆಗಿ ವಿಧಾನಸೌಧ ಲೇಔಟ್ ಇದೆ. ಅಲ್ಲಿ ಎಂಪ್ಲಾಯೀಸ್ಗಂತ ಅಲಾಟ್ಮೆಂಟ್ ಆಗಿರೋ ಲೇಔಟು. ಆ ಲೇಔಟ್ಗೆ ಅಟ್ಯಾಚ್ ಆಗಿ ಆದ್ಯ ಪ್ರಾಪರ್ಟೀಸ್ ಇದೆ. ಆದ್ಯ ಪ್ರಾಪರ್ಟೀಸ್ಗಿಂತ ಮೇನ್ ರೋಡಿಗೆ ನಿಯರ್ ಆಗಿ ಪೊಲೀಸ್ ಲೇಔಟ್ ಇದೆ. ಸೊ ಎರಡೂ ಅಕ್ಕಪಕ್ಕ ಗೌರ್ಮೆಂಟ್ ಎಂಪ್ಲಾಯೀಸ್ ಲೇಔಟ್ ಆಗಿರೋದ್ರಿಂದ ಇದರ ರೇಟು ಮುಂದೆ ಫ್ಯೂಚರಲ್ಲಿ ಬಹಳ ರೇಟ್ ಆಗೋವಂಥ ಚಾನ್ಸಸ್ ಇದೆ. ಹೈವೇಯಿಂದ ಜಸ್ಟ್ 1/2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋ ಅಂಥ ಈ ಪ್ರಾಪರ್ಟಿ 2500 ರುಪೀಸ್ ರೇಟ್ ಇದೆ. ನೆಗೋಷಿಯಬಲ್ 2500 ರುಪೀಸ್ ರೇಟ್ ಕೊಟ್ಟಾಗಿದೆ. ಆದರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫೈನಲ್ ಟು ಫೈನಲ್ ರೇಟ್ನ ನಾವು ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಅಪ್ರೂವಲ್ ಲೇಔಟು ಏಕಾತ ಪ್ರಾಪರ್ಟಿ ಆಗಿದೆ. ಇದು NPA ಪ್ಲ್ಯಾನಿಂಗ್ ಅಥಾರಿಟಿ ಆಗಿದೆ. ಓಕೆನಾ? ಬೆಂಗಳೂರು ಅರ್ಬನಲ್ಲಿ ಹೇಗೆ BDA ಪ್ರಾಪರ್ಟಿ ಅಂತ ನಾವು ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುತ್ತೆ, ಏಕತಾ ಪ್ರಾಪರ್ಟಿ ದಟ್ ಬೆಸ್ಟ್ ಪ್ರಾಪರ್ಟಿ ಅಂತ ನಾವು ಹೇಗೆ ನೋಡ್ತೀವೋ, ಅದೇ ಥರ ರೂರಲ್ ಏರಿಯಾದಲ್ಲಿ BMRDA ಬರುತ್ತೆ. ಬೆಂಗಳೂರು ರೂರಲ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಸ್ಯಾಂಕ್ಷನ್ ಆಗಿರೋ ಲೇಔಟು 100% ವರ್ಕ್ ಕಂಪ್ಲೀಟ್ ಆದಮೇಲೆ ಈ ಲೇಔಟು ರಿಜಿಸ್ಟ್ರೇಷನ್ಗೆ ಸ್ಯಾಂಕ್ಷನ್ ಆಗೋದು. ಸ್ಯಾಂಕ್ಷನ್ ಲೆಟ್ರ್ ಕೊಟ್ಟಾದಮೇಲೆ ಯಾವುದೇ ಕ್ಲೈಂಟ್ಗಳಿಗೆ ನಾವು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಸಿಗೋದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ಸೊ ಹಾಗಾಗಿ BDA = BMRDA ಪ್ರಾಪರ್ಟಿ ಎಷ್ಟೇ ದೂರದಲ್ಲಿದ್ದರೂ ಪರ್ಚೇಸ್ ಮಾಡಿ, ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಥ್ಯಾಂಕ್ ಯು.